ಯಾವಾಗಲೂ ಮಾಡೋ ಥರ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾರು ಮಾಡೋದ್ರ ಬದಲು ಈ ರೀತಿ ಒಂದ್ಸರಿ ಬೆಂಡೆಕಾಯಿ ಸ್ಟಫ್ಡ್ ಮಸಾಲ ಟ್ರೈ ಮಾಡಿ. ಡೆಫಿನೆಟ್ಲಿ ಮನೇಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಇದೇ ತರ ಬೇಕಂತ ಕೇಳೋಷ್ಟು ಸೂಪರ್ ಟೇಸ್ಟಿ ಆಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತಿಂತಾ ಇದ್ರೆ ಅದ್ರ ಲೆವೆಲ್ಲೇ ಬೇರೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಮೊದಲಿಗೆ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ, ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ನೀರ್ ಹಾಕಿ ಫೈನ್ ಆಗಿ ರೀತಿ ರುಬ್ಬಿಟ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡು ಮಧ್ಯ ಒಂದು ಸ್ಲಿಟ್ ಮಾಡಿ ಮಸಾಲೆನ ಸ್ಟಫ್ ಮಾಡ್ಕೊಂಡು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಕ್ಕಿಟ್ಟು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೆಂಡೆಕಾಯಿನ ಒಂದೊಂದೇ ಕೇರ್ಫುಲಿ ಪ್ಲೇಸ್ ಮಾಡ್ಕೊಂಡು ಎರಡೂ ಸೈಡ್ ಒಂದು 5 ನಿಮಿಷ ಹೊಂಬಣ್ಣಕ್ಕಾಗೋಷ್ಟು ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಒಗ್ಗರಣೆಗೆ ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದಾದ ನಂತರ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲೆ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1 ಟೊಮ್ಯಾಟೊ ಸಣ್ಣ ಕಟ್ ಮಾಡಿರೋದು ಅದನ್ನ ಕೂಡ ಹಾಕಿ ಫ್ರೈ ಮಾಡಿ ರಿಮೈನಿಂಗ್ ಸ್ಟಫಿಂಗ್ ಮಸಾಲ ಏನಿದೆಯೋ ಅದನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಕುದಿಸಬೇಕು. ನಂತರ ಚೂರ್ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಟ್ಟಿರುವಂತ ಬೆಂಡೆಕಾಯಿ ಹಾಕಿ ಮಿಕ್ಸ್ ಮಾಡದೆ ಹಾಗೆ ಒಂದು 5 ರಿಂದ 8 ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕು. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಬಿಸಿ ಬಿಸಿ ಅನ್ನ ಅಥವಾ ಚಪಾತಿ ಜೊತೆಗೆ ಸರ್ವ್ ಮಾಡಿ. ತುಂಬಾನೇ ಸಖತ್ತಾಗಿರುತ್ತೆ. ಇನ್ನು ಹೆಚ್ಚಿನ ಸ್ಪೆಷಲ್ ರೆಸಿಪೀಸ್ಗೆ ಫಾಲೋ ಬಟನ್ ಒತ್ತೋದು ಮರಿಬೇಡಿ.